ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಫಾಸ್ಟ್ ಟ್ರ್ಯಾಕ್ಗೆ ಮನವಿ ಸಲ್ಲಿಸಿದ್ದಾರೆ ಕಮಿಷನರ್ ದಯಾನಂದ್. ಗೃಹ ಇಲಾಖೆಗೆ ಕಮಿಷನರ್ ಬರೆದಿರುವ ಪತ್ರ ಈಗ ದರ್ಶನ್ ಗ್ಯಾಂಗ್ಗೆ ಟೆನ್ಷನ್ ಹೆಚ್ಚು ಮಾಡಿದೆ. ಗೃಹ ಇಲಾಖೆಗೆ ಈಗಾಗಲೇ ಪತ್ರ ಬರೆದಿದ್ದಾರೆ ಕಮಿಷನರ್ ದಯಾನಂದ್. ಪತ್ರ ಬರೆದು ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ದಯಾನಂದ್ ಮನವಿ ಮಾಡಿದ್ದು ಗೃಹ ಇಲಾಖೆ ಅಂಗಳದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯ ಚೆಂಡಿದೆ. ಕಮಿಷನರ್ ದಯಾನಂದ್ ಗೃಹ ಇಲಾಖೆಗೆ ಮನವಿ ಮಾಡಿದ್ದು ಆಗಿದೆ. ಕಮಿಷನರ್ ಪತ್ರ ಆಧರಿಸಿ ಗೃಹ ಇಲಾಖೆಯ ಮುಂದಿನ ನಡೆ ಏನಾಗಿರುತ್ತೆ, ಹೇಗೆ ರಚನೆಯಾಗತ್ತೆ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹೇಗೆ ರಚನೆ ಆಗುತ್ತೆ? ಗೃಹ ಇಲಾಖೆಗೆ ಕಮಿಷನರ್ ದಯಾನಂದ್ ಪತ್ರ ಹೋಗಿದೆ. ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ದಯಾನಂದ್. ಕಮಿಷನರ್ ಸಲ್ಲಿಸಿರೋ ಮನವಿಯನ್ನ ಗೃಹ ಇಲಾಖೆ ಪರಿಶೀಲನೆ ಮಾಡೋರಿದ್ದಾರೆ. ಅದಾದ ಮೇಲೆ ಗೃಹ ಇಲಾಖೆಯಿಂದ ಕಾನೂನು ಇಲಾಖೆಗೆ ಪತ್ರ ಹೋಗುತ್ತೆ. ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡೋದಕ್ಕೆ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ವಾಟ್ ನೆಕ್ಸ್ಟ್ ಅನ್ನೋದು ಗೃಹ ಇಲಾಖೆ ಈಗ ನೆಕ್ಸ್ಟ್ ಕಾನೂನು ಇಲಾಖೆಗೆ ಅದನ್ನ ವರ್ಗಾಯಿಸುತ್ತೆ. ವಾಟ್ ನೆಕ್ಸ್ಟ್, ಹೇಗೆ ರಚನೆ ಆಗುತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಮತ್ತೆ ಅದಕ್ಕೆ ಟೈಮ್ ಬೌಂಡ್ ಇದೆಯಾ? ಭವನ ಅಂದರೆ ತನಿಖೆ ನಡೆಸ್ತಾ ಇರುವಂಥ ತನಿಖಾಧಿಕಾರಿಗಳು ಮತ್ತು ಅವರ ಮೇಲಿರುವಂಥ ಹಿರಿಯ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದು ಈಗಾಗಲೇ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಮನವಿ ಪತ್ರದಲ್ಲಿ ಕೂಡ ಒಂದಷ್ಟು ಕಾರಣಗಳನ್ನು ಕೊಡ್ತಾ ಹೋಗಿದ್ದಾರೆ. ಮತ್ತು ಈ ತನಿಖೆ ಅಂತಿಮ ಹಂತಕ್ಕೆ ಬಂದು ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ. నేను ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟನ್ನು ಹಾಕ್ತೇವೆ. ಅದಾದ ನಂತರ ಟ್ರಯಲ್ ಆದಷ್ಟು ಬೇಗ ಶುರುವಾಗಬೇಕು. ಇದು ಪ್ರಭಾವಿಗಳಿರುವಂಥ ಪ್ರಕರಣ ಆಗಿರೋದ್ರಿಂದ ಆದಷ್ಟು ಬೇಗ ಒಂದು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ರಚನೆಯನ್ನು ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಕಮಿಷನರ್ ದಯಾನಂದ್ ಸಲ್ಲಿಸಿರುವಂಥ ಆ ಒಂದು ಪತ್ರ ಗೃಹ ಇಲಾಖೆ ಬಳಿ ಇದೆ. ಗೃಹ ಇಲಾಖೆ ಅದನ್ನು ಪರಿಶೀಲನೆಯನ್ನು ಮಾಡುತ್ತೆ. ಪರಿಶೀಲನೆ ಮಾಡಿ ಪೊಲೀಸರು ಕೇಳಿರುವಂಥ ಒಂದಷ್ಟು ಕಾರಣಗಳೇನಿದೆ ಅದು ಸೂಕ್ತವಾಗಿದೆಯಾ ಅನ್ನುವಂಥದ್ದು ಅವರಿಗೆ ಗೃಹ ಇಲಾಖೆಗೆ ಅನಿಸಿದ್ದೆ ಆದಲ್ಲಿ ಅದನ್ನು ಕಾನೂನು ಇಲಾಖೆಗೆ ಕಳಿಸುತ್ತೆ. ಕಾನೂನು ಇಲಾಖೆ ಆ ಸಂದರ್ಭದಲ್ಲಿ ಈಗ ಗೃಹ ಇಲಾಖೆ ಒಂದು ಹಂತಕ್ಕೆ ಅದನ್ನೇನಾದರೂ ಅಪ್ರೂವಲ್ ಮಾಡಿದ್ದೇ ಆದಲ್ಲಿ ಅದಕ್ಕೆ ಬಹುತೇಕ ಕಾನೂನು ಇಲಾಖೆಯಿಂದ ಅಪ್ರೂವಲ್ ಸಿಗುವಂಥ ಸಾಧ್ಯತೆಗಳಿರ್ತದೆ. ಆ ಒಂದು ಅಪ್ರೂವಲ್ ಅನ್ನು ನೇರವಾಗಿ ಹೈಕೋರ್ಟ್ಗೆ ಕಳಿಸುವಂಥದ್ದು. ಹೈಕೋರ್ಟಲ್ಲಿ ಒಂದು ಡಿಸೈಡ್ ಆದರೆ ಅದಾದ ನಂತರ ಆಯಿತು ನೀವು ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದೇ ಆದಲೇ ಇದು ಸರ್ಕಾರ ಒಪ್ಪಿಗೆ ಸೂಚಿಸಿರುವಂಥದ್ದು ಸರಿ ಇದೆ, ಹಾಗಾಗಿ ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟು ನೀವು ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರನ್ನ ನಾವು ನೇಮಕ ಮಾಡ್ತೇವೆ ಅನ್ನುವಂಥದ್ದು. ಮತ್ತು ಆ ಒಂದು ಆದೇಶದಲ್ಲಿ ಒಂದು ಟೈಮ್ ಡ್ಯೂರೇಷನನ್ನು ಹಾಕಬಹುದು. ಸಾಮಾನ್ಯವಾಗಿ 1 ವರ್ಷದ ಆಸ್ಪಾಸಿನ ಒಳಗಾಗಿ ಈ ಒಂದು ಪ್ರಕರಣದ ಒಂದು ತನಿಖೆ ಮುಕ್ತಾಯ ಆಗಬೇಕು, ಅಂದರೆ ವಿಚಾರಣೆ ಮುಕ್ತಾಯ ಆಗಬೇಕು ಅನ್ನೋಂಥದ್ದು ಸಾಮಾನ್ಯವಾಗಿ ನಾವು ಈ ಪೋಕ್ಸೋ ಪ್ರಕರಣಗಳಲ್ಲಿ ನೋಡ್ತೇವೆ. ಅಲ್ಲಿ ಕೂಡ ಒಂದು FIR ದಾಖಲಾಗಿ ಅದು ಅಂತಿಮವಾಗಿ 1 ವರ್ಷದೊಳಗೆ ತೀರ್ಪು ಒಳಗಡೆ ಬರಬೇಕು ಅನ್ನುವಂಥ ರೂಲ್ಗಳಿದೆ. ಅದೇ ರೀತಿ ಈ ಒಂದು ಪ್ರಕರಣಗಳಲ್ಲಿ ಕೂಡ ಆದಷ್ಟು ಬೇಗ ಒಂದು ವಿಚಾರಣೆ ಮುಕ್ತಾಯ ಆಗಿ ಅಂತಿಮ ತೀರ್ಪು ಹೊರಗೆ ಬರಬೇಕು ಅಂತೇಳಿ ಒಂದು ಟೈಮ್ ಡ್ಯೂರೇಷನ್ ಅನ್ನು ನೀಡಿ ಆ ಮೂಲಕ ಒಂದು ಆದೇಶವನ್ನು ಮಾಡಿದ್ದೇ ಆದಲ್ಲಿ ಆ ಒಂದು ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಆಗಿದ್ದೇ ಆದಲ್ಲಿ ಈ ಆರೋಪಿಗಳಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ವಾಪಸ್ ಬರ್ತೀನಿ ರಮೇಶ್, ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ನಿಮ್ಮಿಂದ ಪಡ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.